ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಕೊನೆಯ ತನಕ ಮಿಸ್ ಮಾಡಿದೆ ನೋಡಿ. ಮಿಸ್ ಮಾಡಿಬಿಟ್ರೆ ಏನು ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಲ್ಲ. ಒಂದು ಕಡೆಯಿಂದ ನೋಡ್ತಾ ಹೋದರೆ ಯಾವ ಥರ ಮಾಡೋದಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಯಾವ ಥರ ರಿಸಲ್ಟ್ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಡಾಬಾ ಸ್ಟೈಲ್ ಚಿಕನ್ ಬಿರಿಯಾನಿ ಇದು. ಟೇಸ್ಟ್ ಮಾತ್ರ ಹೇಳೋಕ್ಕೆ ಹೋಗಬೇಡಿ, ನೆಕ್ಸ್ಟ್ ಲೆವೆಲ್ ಆಗಿದೆ. ಈ ಥರ ಬಿರಿಯಾನಿ ನೀವು ಒಮ್ಮೆ ನೋಡಿ, ಮಾಡಿ, ತಿನ್ನಿ, ಮಜಾ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೊನೆಯವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಚಿಕನ್ ಬಿರಿಯಾನಿ ಮಾಡುವುದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲನೇದಾಗಿ 2 ಈರುಳ್ಳಿ ಮತ್ತು 3 ಟೊಮಾಟೊ ಹಣ್ಣು, 4 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಮತ್ತೊಂದು ಪ್ಲೇಟ್ನಲ್ಲಿ 1 ಏಲಕ್ಕಿ, 1 ಚಕ್ಕೆ, 3 ಕಾಳುಮೆಣಸು, 3 ಲವಂಗ, 2 ಬಿರಿಯಾನಿ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಂಡಿರಿ. ಅರ್ಧ kg ನೆನೆಸಿಟ್ಕೊಂಡಿರೋ ಅಕ್ಕಿ. ಜಾಸ್ತಿ ನೆನೆಸೋಕೆ ಹೋಗಬೇಡಿ, ಒಂದು 10 ನಿಮಿಷ ನೆನೆಸಿ ಸಾಕು. 10 ನಿಮಿಷ ನೆನೆಸಿ ತಗೊಳ್ಳಿ. ನಾವಿಲ್ಲಿ ಅರ್ಧ kg ಅಕ್ಕಿ ತಗೊಂಡಿವಿ. ಈ ಅರ್ಧ kg ಅಕ್ಕಿಗೆ ನಾವು ಅರ್ಧ kg ಅಷ್ಟು ಚಿಕನ್ ತಗೊಂಡಿದ್ದೀವಿ. ನಿಮಗೆ ಜಾಸ್ತಿ ಬೇಕಂದರೆ ಒಂದು kg ಅಕ್ಕಿ ತಗೊಳ್ಳಿ ಮತ್ತು 1.5 kg ಚಿಕನ್ ತಗೊಳ್ಳಿ. ನಾವಿಲ್ಲಿ ಅರ್ಧ kg ಅಕ್ಕಿಗೆ ಅರ್ಧ kg ಅಷ್ಟು ಚಿಕನ್ ತಗೊಂಡಿದ್ದೀವಿ. ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಂದರೆ ಹೆಚ್ಚಿಗೆ ತಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮೀಡಿಯಮ್ ಖಾರ ಇರುವುದರಿಂದ ನಾವು ಇಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀವಿ. ನಿಮಗೆ ಖಾರ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ತಗೋಬೋದು. ಮೊದಲನೆಯದಾಗಿ ಒಂದು ಕುಕ್ಕರ್ ತಗೊಳ್ಳಿ. ಕುಕ್ಕರಲ್ಲಿ ಮಾಡಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ನಾವಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಿರೋದ್ರಿಂದ ಒಂದು ಕುಕ್ಕರ್ನಲ್ಲಿ 2 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ. ಅಡುಗೆ ಎಣ್ಣೆ ಚೆನ್ನಾಗಿ ಹೀಟ್ ಆದಮೇಲೆ ನಾವೇನು ಇಟ್ಕೊಂಡಿದ್ವಲ್ಲ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಬಿರಿಯಾನಿ ಎಲೆ ಅವೆಲ್ಲ ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು. ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಬಿಟ್ಟು ಅವೆಲ್ಲ ರೋಸ್ಟ್ ಮಾಡಬೇಕು ಇದರಲ್ಲಿ ಎಣ್ಣೆಯಲ್ಲಿ. ಈ ಥರ 1 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ರೋಸ್ಟ್ ಮಾಡಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಟೊಮಾಟೊ ಹಣ್ಣು ಹಾಕಿ ಅದನ್ನು ಕೂಡ ಫ್ರೈ ಮಾಡಿ. ನೋಡ್ತಿರ್ಬೋದು, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿದ್ವಿ, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದ್ವಿ, ಆಮೇಲೆ ಟೊಮಾಟೊ ಹಣ್ಣು ಹಾಕಿದ್ವಿ. ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಇದನ್ನು ಕೂಡ ರೋಸ್ಟ್ ಮಾಡಿ. ರೋಸ್ಟೆಲ್ಲ ಮಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಆಮೇಲೆ ಏನು ಬೇಕಾಗುತ್ತೆ ಅಂದರೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ. ನೋಡಿ ಹಾಕ್ತಾಯಿದ್ದೀನಿ. ಮತ್ತು ಗರಂ ಮಸಾಲ ಹಾಕಿ. ಸ್ವಲ್ಪ ಗರಂ ಮಸಾಲ ಹಾಕಿದ ಮೇಲೆ ಖಾರದ ಪುಡಿ 2-3 ಹಾಕಿದ್ವಲ್ಲ, ಗರಂ ಮಸಾಲ, ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲೇ ಮಿಕ್ಸ್ ಮಾಡಿದ ಮೇಲೆ ಒಂದು ಲೋಟದಿಂದ ಅರ್ಧ ಲೋಟದಷ್ಟು ನೀರು ಹಾಕಿ. ಯಾಕಂದರೆ ಚೆನ್ನಾಗಿ ಬೇಯಬೇಕು. ಬೇಯೋಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತೇವೆ ಅಷ್ಟೇ, ನೀವು ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಸಾಕು. ಮತ್ತು ಚಿಕನ್ ತೆಗ್ದು ಇಟ್ಕೊಂಡಿದ್ವಲ್ಲ, ಆ ಚಿಕನು ಇದರೊಳಗೆ ಗ್ರೇವಿ ಒಳಗೆ ಹಾಕಿ. ನಾವೇನು ಮಾಡಿದ್ವಲ್ಲ ಮಸಾಲೆಗಳೆಲ್ಲ ಹಾಕಿ ಆ ಗ್ರೇವಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದು. ಇದೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಕುಕ್ಕರ್ನಲ್ಲಿ. ನೋಡಿ ಈ ರೀತಿ ನೋಡ್ತಾ ಇದ್ದೀರಾ ಅಂದ್ಕೊತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ ಮಿಕ್ಸ್ ಮಾಡಾದಮೇಲೆ ಕರೆಕ್ಟಾಗಿ 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ತೆಗೀರಿ. ತೆಗ್ದಾದ್ಮೇಲೆ 2 ಲೋಟದಷ್ಟು ನೀರು ಹಾಕಿ. ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ಕೆಳಗೆ ಅಂಟ್ಕೊಂಡಿರುತ್ತೆ. ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ರಲ್ಲ, ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ಈ ಥರ ಕುದಿಯಕ್ಕೆ ಬಿಡಿ. ಕುದಿಯಕ್ಕೆ ಬಿಟ್ಟಾದಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿ ಇತ್ತಲ್ಲ, ಆ ಕುದೀತಿರೋ ನೀರಲ್ಲೇ ಅಕ್ಕಿ ಹಾಕಿಬಿಟ್ಟು ಅದನ್ನು ಮುಚ್ಚಕ್ಕೆ ಹೋಗಬೇಡಿ. ಈ ಥರ ತಿರುಗಿಸಿ. ಯಾಕಂದರೆ ಕೆಳಗೆಲ್ಲ ಅಕ್ಕಿ ಚಿಕನ್ ಎಲ್ಲ ಸಪ್ರೇಟ್ ಆಗಿರುತ್ತೆ ಅಲ್ಲ, ಈ ಥರ ತಿರುಗಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಕುದಿ ಬರುತ್ತೆ. ಅಕ್ಕಿ ಹಾಕಿದ್ಮೇಲೆ ಈ ಥರ ಕುದಿಯುತ್ತೆ. ಈ ಥರ ಕುದಿಯುವಾಗ ಉಪ್ಪು ಕಡಿಮೆ ಆಗಿದೆಯಾ ಅಂತ ಟೇಸ್ಟ್ ನೋಡಿ ಉಪ್ಪು ಹಾಕಿ. ನೋಡಿ ಪ್ಲೇಟನ್ನು ಮುಚ್ಚೋ ಹಾಗಿಲ್ಲ. ಈ ಥರ ನೀವು ಓಪನ್ ಆಗಿಯೇ ಈ ಥರ ಬೇಯಿಸ್ಬೇಕು. ಕುಕ್ಕರ್ ಕ್ಲೋಸ್ ಮಾಡಿಬಿಟ್ರೆ ಒಳಗಿರೋ ನೀರೆಲ್ಲ ಕುಕ್ಕರ್ ವಿಸಲ್ ಮೂಲಕ ಹೊರಗೆ ಬಂದುಬಿಡುತ್ತೆ. ನೋಡಿ ಈ ಥರ ನೀರು ಇರುತ್ತೆ ಅಲ್ಲ, ಹೊರಗೆ ಬಂದುಬಿಡುತ್ತೆ ಇದು. ಅದಕ್ಕೆ ಕುಕ್ಕರ್ ಕ್ಲೋಸ್ ಏನೂ ಮಾಡೋಕ್ಕೆ ಹೋಗಬೇಡಿ. ಈ ಥರ ಓಪನಲ್ಲಿ ಈ ಥರ ಬೇಯಿಸಿ. ಆದರೆ ನೀರೆಲ್ಲ ಚೆನ್ನಾಗಿ ಬೇಯುತ್ತೆ ಅಕ್ಕಿ ಜೊತೆ. ನೀರೆಲ್ಲ ಬೆಂದಾದಮೇಲೆ ಈಗ ಕುಕ್ಕರ್ ಇರುತ್ತೆಲ್ಲ ಕ್ಲೋಸ್ ಮಾಡಿ. ಕ್ಲೋಸ್ ಆದಮೇಲೆ ಒಂದೇ ಒಂದು ವಿಸಲ್ಲು ಲೋ ಫ್ಲೇಮಲ್ಲಿ ಇಟ್ಟು
ಒಂದೇ ಒಂದು ವಿಸಿಲ್ ಬರೋ ಥರ ಬೇಯಿಸಾದ್ಮೇಲೆ ತೆಗೀರಿ. ಈ ಥರ ಆಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಉದುರಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ. ಅದಕ್ಕೆ ಒಂದೇ ಒಂದು ವಿಸಿಲು ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿ. ಒಂದು ವಿಸಿಲ್ ಆದಮೇಲೆ ಆಫ್ ಮಾಡಿ ತೆಗೆದುಬಿಡಿ. ನೋಡಿ ಸಿಂಪಲ್ ಆಗಿರೋ ಈ ರೆಸಿಪಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಸಿಂಪಲ್ ಆಗಿರೋ ರೆಸಿಪಿ ಇಷ್ಟು ಈಸಿಯಾಗಿ ಯಾರೂ ನಿಮಗೆ ಹೇಳ್ಕೊಡಲ್ಲ. ಬಿರಿಯಾನಿ ತಿಂತಾ ಇದ್ದರೆ ಮನೇಲೆಲ್ಲ ಒನ್ ಮೋರ್ ಅನ್ನಬೇಕು, ಆ ಥರ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗಿದೆ ಅಂತ. ಒಂದು ಸತಿ ಮಾಡಿ ನೋಡಿದರೆ ಮತ್ತೊಂದು ಸತಿ ಈ ವಿಡಿಯೋ ನೋಡಿ ಇನ್ನೊಂದು ಸತಿ ಮಾಡ್ತೀರಾ ನೀವು, ಆ ಥರ ಇರುತ್ತೆ. ಸಿಂಪಲ್ ಆಗಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಇನ್ನೊಂದು ಸ್ಪೆಷಲ್ ಆಗಿರೋ ವಿಡಿಯೋ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು, ಧನ್ಯವಾದಗಳು.